ಓ ಮಹಾಪ್ರಭು ಮಹಾಪ್ರಭುಗಳು 5:15ಕ್ಕೆ ಬರ್ತೀವಿ ಅಂದ್ಬಿಟ್ಟು 8:15ಕ್ಕೆ ಬಂದಿದ್ದಾರೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಟೈಮ್ ಅಂತೂ ಆಗೋಯ್ತು. ತಿರ್ಗಾ ವಾಪಸ್ ಟೈಮ್ ಬರಲ್ಲ ಅಂದ್ಕೊಂಡು ಗಾಡಿ ಸ್ಪೀಡಾಗಿ ಓಡಿಸ್ಕೊಂಡು ನಾನು ಹೊರಟೆ ಮದ್ದೂರಿಗೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡ್ಸೋಕ್ಕೋಸ್ಕರ. ಮದ್ದೂರಿಗೆ ಹೋಗಿ ನಮ್ಮೂರಿಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಇಲ್ಲೇ ಶಾರ್ಟ್ಕಟ್ ರೋಡಲ್ಲಿ ಹೋಗ್ತಿದ್ದೀನಿ. ಸೊ ಇಲ್ಲಿ ನೋಡಿದ್ರೆ ಒಂದು ಸೈಡ್ ಪೂರ್ತಿ ಗದ್ದೆ ಇತ್ತು, ಒಂದು ಸೈಡ್ ಪೂರ್ತಿ ನೀರಿತ್ತು. ಈ ಬೇಸಿಗೆಲ್ಲೂ ಈ ಕೆರೆಯಲ್ಲಿ ತುಂಬ ನೀರಿರೋದು ನೋಡಿ ನನಗೂ ತುಂಬ ಖುಷಿ ಆಯಿತು. ಸೊ ನಾನು ನನ್ನ ತಮ್ಮನ ಗಾಡಿ ಕೊಟ್ಬಿಟ್ಟು ನಾನು ಹಿಂದೆ ಕೂತ್ಕೊಂಡು ಈ ಪರಿಸರನೆಲ್ಲ ಎಂಜಾಯ್ ಮಾಡಿಕೊಂಡು ನಮ್ಮೂರ ಕಡೆಗೆ ಹೊರಟ್ವಿ. ನಾನು ನನ್ನ ತಮ್ಮನ ಗಾಡಿ ಕೊಟ್ಟರೆ ಅವ್ನು ನೋಡಿದ್ರೆ ಸೈಕ ಗಾಡಿ ಓಡಿಸ್ಕೊಂಡು ನುಗ್ಗಿಸ್ತಿದ್ದ. ನನಗೆ ಭಯ ಆಯಿತು ಅಂತ ಗಾಡಿನ ಗಟ್ಟಿಯಾಗಿ ಇಟ್ಕೊಂಡು ಕೂತಿದ್ದೆ. ಗಟ್ಟಿಯಾಗಿ ಇಟ್ಕೊಂಡು ಕೂತ್ಕೊಂಡು ನೋಡ್ತಾ ನೋಡ್ತಾ ನಮ್ಮೂರೇ ಬಂದುಬಿಡ್ತು. ನಮ್ಮೂರಿನ ಸಿಂಸಾ ನದಿ ನೋಡಿಕೊಂಡು ಸೊ ನಾವು ಹೊರಟ್ವಿ ದೇವಸ್ಥಾನಕ್ಕೆ. ನನಗೊಂದು ಅನಿಸಿದ್ದೇನೆಂದರೆ ಬೆಂಗಳೂರಲ್ಲಿರೋ ಪೊಲ್ಯೂಷನ್ಗಿಂತ ಹಳ್ಳಿಲಿರೋ ಈ ತಂಪಾದ ಗಾಳಿ ವಾತಾವರಣಗಳಲ್ಲಿ ಬೆರೆತು ಬದುಕೋದೇ ಒಂದು ಒಳ್ಳೆ ಜೀವನ ಅಂತ ಅನಿಸುತ್ತೆ. ಸೊ ಇದೆಲ್ಲ ನೋಡ್ಕೊಳ್ತಾ ಕೊನೆಗೂ ನಾನು ದೇವಸ್ಥಾನ ಹತ್ರಕ್ಕೆ ರೀಚ್ ಆಗೋ ಬಂದೆ. ಅಂತೂ ಇಂತೂ ನಾವು ದೇವಸ್ಥಾನ ರೋಡಿಗೆ ಬಂದ್ವಿ. ಸೊ ಇನ್ನೊಂದು ಸ್ವಲ್ಪ ದೂರ ಇದೆ. ಹಾಗೆ ಇನ್ನೊಂದು ನೆನಪಾಯಿತು, ಇದು ಬಂದು ನಾನು ಚಿಕ್ಕ ವಯಸ್ಸಲ್ಲಿ ಓಡಾಡ್ತಿದ್ದಿದ್ದ ದಾರಿ. ಸೊ ಆ ದಾರಿಯಿಂದ ಈ ದಾರಿಗೆ ಒಬ್ಬೊಬ್ಬರು ದೊಡ್ಡಮ್ಮನೂರು ಅಜ್ಜಿ ಊರು ಇತ್ತು, ಮಧ್ಯದಲ್ಲಿ ರೋಡ್ ಇದೆ. ಸೊ ಆ ರೋಡಲ್ಲಿ ಹೋದರೆ ಬೇರೆ ಕಡೆ ರೂಟ್ ಇರೋದು, ಆದರೆ ಗದ್ದೆ ಒಳಗಿಂದ ಶಾರ್ಟ್ಕಟ್ಟಲ್ಲಿ ಮಾಡಿಕೊಂಡು ಊರೂರಿಗೆ ಹೋಗ್ತಿದ್ರು. ಸೊ ಆ ನೆನಪುಗಳೆಲ್ಲ ನೆನಪು ಬಂತು. ಬನ್ನಿ ಅಂತೂ ಇಂತೂ ನಾವು ನಮ್ಮ ದೇವಸ್ಥಾನಕ್ಕೆ ರೀಚ್ ಆಗೇ ಬಿಟ್ವಿ. ಪೂಜೆ ಮುಗಿಸ್ಕೊಂಡು ಬರೋಣ. ಸೊ ದೇವಸ್ಥಾನ ಹೆಸರು ಬಂದು ಶ್ರೀ ದಂಡನೇಶ್ವರಿ ಅಂತ. ಪೂಜೆ ಸಾಮಾನೆಲ್ಲ ಕೊಟ್ಟೆ. ಸೊ ಅವರು ಪರ್ದೆ ಬಿಟ್ಟು ದೇವ್ರಿಗೆ ಪೂಜೆ ಮಾಡಿ ಇವಾಗ ಪರ್ದೆ ತೆಗೆದ್ರು. ಮಂಗಳಾರತಿ ಮಾಡ್ತಿದ್ದಾರೆ. ಎಲ್ಲರೂ ಮಂಗಳಾರತಿ ತಗೊಳ್ಳಿ. ಇದೇ ನಮ್ಮ ಮನೆ ಹೆಂಡತಿಯವರು ದಂಡನೇಶ್ವರಿ ಅಂತ. ಸೊ ಅವ್ರ ತಂಗಿ ಇವರು ಬಾಗಿಲಾಕ್ಬಿಟ್ಟಿತ್ತು. ಸೊ ನಾನೇ ಆಚೆ ಅಡ್ಡಿ ಹಚ್ಚಿದೆ. ಇದು ಮನೆ ದೇವರು ಅಂತ, ಇದೂ ನಮಗೆ ದೇವರೇ. ಸೊ ಅದು ಬಾಗಿಲಾಕ್ಬಿಟ್ಟಿತ್ತು, ಅದಕ್ಕೂ ಕಡ್ಡಿ ಹಚ್ಬಿಟ್ಟು ಬಂದ್ವಿ. ಇದೂ ಪೂಜಾರಪ್ಪ ಇರಲಿಲ್ಲ, ನಾವೇ ಪೂಜೆ ಮಾಡ್ಕೊಂಡ್ವಿ ನಾನು ನನ್ನ ತಮ್ಮ. ಇದಕ್ಕೆ ಹೋದ್ವಿ, ಇಲ್ಲಿ ಪೂಜಾರಪ್ಪ ಇದ್ದರು. ಇದು ಬಂದು ಹಳೆ ದಣ್ಣಮ್ಮ ಅಂತ, ಅದಕ್ಕೂ ಪೂಜೆ ಮಾಡಿಸ್ಕೊಂಡು ತಿರ್ಗಾ ರಿಟರ್ನ್ ಬ್ಯಾಕು. ಹೋಗೋ ದಾರಿಲೇ ಒಂದು ಡ್ಯಾಮ್ ಇದೆ. ಆ ಡ್ಯಾಮ್ ನೋಡಿಕೊಂಡು ಬರೋಣ ಅಂತ ನಾನು ನನ್ನ ತಮ್ಮ ಡ್ಯಾಮ್ ಹತ್ರಕ್ಕೆ ಹೊರಟ್ವಿ. ಈ ಡ್ಯಾಮ್ ಹೆಸರು ಬಂದು ಹಣೆದೊಡ್ಡಿ ಡ್ಯಾಮ್ ಅಂತ. ಇದು ಹಣೆದೊಡ್ಡಿ ಬಂದು ನಮ್ಮ ದೊಡ್ಡಮ್ಮನೂರೇ, ಅಂದರೆ ನಮ್ಮ ದೊಡ್ಡಮ್ಮನ ಕೊಟ್ಟಿರೋದು ಆ ಊರಿಗೆ. ಸೊ ಅಂತೂ ಇಂತೂ ರೀಚ್ ಆದ್ವಿ. ನೀರಂತೂ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿತ್ತು, ತುಂಬ ಜೋರಾಗಿ ಬರ್ತಿರ್ಲಿಲ್ಲ ಅಷ್ಟೊಂದು ನೀರು. ತುಂಬ ತುಂಬಿದರೆ ಚೆನ್ನಾಗಿ ಇಲ್ಲೆಲ್ಲ ಸ್ಟೆಪ್ ಮೇಲೆಲ್ಲ ತುಂಬ ಚೆನ್ನಾಗಿ ಹರಿಯುತ್ತೆ. ಸೊ ಇರೋ ನೀರಲ್ಲೇ ಇವನು ಕಮ್ಮಿ ಇತ್ತು ಅಂದ್ಬಿಟ್ಟು ಈಜಾಡ್ತೀನಿ ಅಂದ್ಕೊಂಡು ಈಜಾಡ್ದ. ಸ್ವಿಮ್ಮಿಂಗ್ ಫೂಲಲ್ಲಿ ಈಜಾಡ್ತಿದ್ದಿದ್ದು ಈ ಕೋತಿ ಕೆರೆಗೆ ಇಳಿದ್ಬಿಟ್ಟೈತೆ ನೋಡಿ. ಈ ಥರ ಎಲ್ಲ ಈಜಾಡಿಕೊಂಡು ಎಂಜಾಯ್ ಮಾಡಿ ತುಂಬ ಜನ ಬಂದಿದ್ದರು, ಎಲ್ಲರೂ ಈಜಾಡ್ತಿದ್ರು. ಅದಕ್ಕೆ ಇವನಿಗೂ ಖುಷಿ ಆಗ್ಬಿಟ್ಟು ಈಜಾಡೋಕ್ಕೆ ಹೋಗಿದ್ದ. ಎಲ್ಲ ಎಂಜಾಯ್ ಮಾಡಿಕೊಂಡು ತಿರ್ಗಾ ಡ್ಯಾಮ್ನೆಲ್ಲ ನೋಡಿಕೊಂಡು ಒಂದೆರಡು ರೀಲ್ಸ್ ಮಾಡಿಕೊಂಡು ತಿರ್ಗಾ ಮನೆ ಕಡೆಗೆ ಹೊರಟ್ವಿ. ನೋಡಿದ್ರಲ್ಲ, ಊರ ಕಡೆ ಪೂರ್ತಿ ಪರಿಸರದಿಂದ ಕೂಡಿರುತ್ತೆ. ಆ ನವಿಲು ಮತ್ತು ಪುಟಾಣಿ ಪಕ್ಷಿಗಳು ತುಂಬ ಚೆನ್ನಾಗಿರುತ್ತೆ ವಾತಾವರಣ. ನಾವು ನವಿಲೆಲ್ಲ ನೋಡಿಕೊಂಡು ಊರಿಗೆ ಬಾಯ್ ಬಾಯ್ ಹೇಳಿ ಸಿಟಿ ಕಡೆಗೆ ಹೊರಟ್ವಿ. ತಿರ್ಗಾ ಬಂದ್ವಿ ನೋಡ್ರಪ್ಪ. ಸಿಟಿಲಿ ಬರೀ ವೆಹಿಕಲ್ಸು. ಈ ಪೊಲ್ಯೂಷನ್ನಿಂದ ತುಂಬಿರೋ ಈ ಸಿಟಿ ನೋಡ್ತಿದ್ರೆ ಅನ್ಸೋದು ಒಂದೇ, ಅಷ್ಟು ವಾತಾವರಣದಿಂದ ಕೂಡಿರೋ ಹಳ್ಳಿನ ಬಿಟ್ಟು ಆಸ್ತಿ ಅಂತಸ್ತು ದುಡ್ಡುಗೋಸ್ಕರ ಈ ಸಿಟಿಲಿ ಬಂದು ಜೀವನ ಮಾಡೋ ಸ್ಥಿತಿ ಬಂದಿದೆ. ಸೊ ಆರೋಗ್ಯ ಎಲ್ಲ ಕೆಡಿಸ್ಕೊಂಡು ಇಲ್ಲಿ ಬದುಕೋ ಪರಿಸ್ಥಿತಿಲಿ ನಾವಿದ್ದೀವಿ. ಈ ಹಳ್ಳಿನೇ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಹಳ್ಳಿ ವಾತಾವರಣ ಯಾವ ಥರ ಅಂದರೆ ಎಷ್ಟೇ ಕೆಲಸ ಇದ್ದರೂ ತಿರ್ಗಾ ಸಿಟಿಗೆ ಬರೋ ಮನಸ್ಸೇ ಇರಲ್ಲ.
ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಯಾರು ದಿವ್ಯಾ ದರ್ಶನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ. ಥ್ಯಾಂಕ್ ಯು ಆಲ್. ಇವತ್ತಿನ ಮಿನಿ ಬ್ಲಾಗ್ ಕಂಪ್ಲೀಟ್ ಆಗಿದೆ. ಬಾಯ್.